ಸಂಗೀತ ಬಿಟ್ಟು ಬಿಗ್ ಬಾಸ್ ನೋಡ್ತೀರಾ ಸರ್? ಬಿಗ್ ಬಾಸ್ ನೋಡ್ತೀರಾ? ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಅಮ್ಮ? ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀರಮ್ಮ? ಯಾರು ಇಷ್ಟ? ಯಾರು ಇಷ್ಟ? ಯಾಕೆ ಚೆನ್ನಾಗಿ ಆಡ್ತಾರೆ, ಟೈಪ್ ನೋಡಿ ಹೊಡಿತಾರೆ. ಯಾರು ಇಷ್ಟ? ಸಂಗೀತ ಅವ್ರು ಇಷ್ಟ. ಯಾಕೆ? ಅವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಅಲೋನಾಗಿ ಆಡ್ತಾ ಇದ್ದಾರೆ. ಯಾರು ಇಷ್ಟ? ವಿನಯ್. ಯಾಕೆ? ಅವರು ಇದ್ದಕ್ಕೆ ಹೇಳ್ತಾರೆ, ಚೆನ್ನಾಗಿ ಆಡ್ತಾರೆ, ಸ್ಟ್ರಾಟಜಿಸ್ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ವಿನಯ್. ಯಾರು ಇಷ್ಟ? ಅದೇ ನಮಗೆ ಕಾರ್ತಿಕ್ ಸಂಗೀತ ಇಷ್ಟ. ಓ, ಇಬ್ರು ಇಷ್ಟ. ಯಾರು ಇಷ್ಟ? ಕಾರ್ತಿಕ್. ಕಾರ್ತಿಕ್ ಯಾಕೆ ಇಷ್ಟ? ಇಷ್ಟಕ್ಕಂತೀರಿ. ಯಾವಾಗ ನೋಡಿದ್ರೆ ವಿನಯ್ ಜಗಳನೇ ಅಲ್ವಾ? ಬಿಗ್ ಬಾಸ್ ಜಗಳ ಇದ್ರೆ ಮಜಾ, ಇಲ್ಲಂದ್ರೆ ಇಲ್ಲ. ಆಗಲ್ಲ, ಅವ್ರು ಯಾರು ಕೂಡ ಜಗಳ ಆಡಲ್ಲ, ಸಂಗೀತ ಕೂಡ ಜಗಳ ಆಡ್ತಾರೆ. ಲವ್ ಎಲ್ಲಿ ಜಾಸ್ತಿ ಇರ್ತಲ್ಲ ಆಗ್ತಾರೆ. ಓ, ಜಗಳ ಆಡಿದ್ರೆ ಲವ್. ಯಾರು ಗೆಲ್ಬೋದು? ಪ್ರೀತಿ ಅದೇ ಪ್ರೀತಿ ಅದೇ ಅಲ್ಲ, ಅವು ಆ ಥರ ಅರ್ಥ ಮಾಡ್ಕೊಳ್ಳಲ್ಲ. ಅರ್ಥ ಮಾಡ್ಕೊಂಡವ್ರು ಮಾಡ್ಕೊಳ್ತಾರೆ. ಪ್ರೀತಿ ಇದ್ರೆ ಜಗಳ ಆಗ್ತದೆ. ಪ್ರೀತಿ ಜಾಸ್ತಿ ಇದ್ರೆ ಜಗಳ ಆಗುತ್ತೆ. ವಿನಯ್ ಸಂಗೀತ ಜಗಳ ನಿಲ್ಲಲ್ವಾ? ಖಂಡಿತ ನಿಲ್ಲಲ್ಲ, ಆಚೆ ಕಡೆನೂ ಕಂಟಿನ್ಯೂ ಆಗುತ್ತೆ. ಆಚ್ಕೊಂಡು ಕಂಟಿನ್ಯೂ ಆಗುತ್ತೆ. ಈಗ ಸಂಗೀತ ಹೊರಗಡೆ ಬಂದ್ರೆ ಜಗಳ ನಿಲ್ಲುತ್ತಾ? ಏನು ವಿನಯ್ ಜಗಳ ಹೊರಗಡೆ ಬಂದ್ರೆ ಜಗಳ ನಿಲ್ಲುತ್ತಾ? ವಿನಯ್ ಯಾರು ಹೊರಗೆ ಬಂದರೂ ಬಿಗ್ ಬಾಸ್ TRP ಬೀಳುತ್ತೆ. ಹಾ, ವಿನಯ್ ಸಂಗೀತ ಜಗಳ ನಿಲ್ಲುತ್ತಾ ನಿಲ್ಲಲ್ಲ? ಅದು ಗೊತ್ತಿಲ್ಲ ಮೇಡಮ್, ಅದು ಅವರು ಇದು ಮಾಡಿ ಅದು ಸ್ಟಾಪ್ ಆಗೈತೆ ಸ್ವಲ್ಪ ಕಮ್ಮಿ ಆಗಿದೆ. ಹಾಂ, ಕಮ್ಮಿ ಆಗೈತೆ. ಅಲ್ಲ, ಜಗಳನ ಜಗಳ ಯಾವಾಗ ನೋಡಿ ವಿನಯ್ ಜೊತೆಗೆ ಜಗಳ ಆಟಾಡ್ತ ಜಗಳನೇ ಆಗ್ತಿತ್ತು. ಜಗಳ ಆಗಿದ್ದಕ್ಕೆ ರೀಸನ್ ಇಲ್ಲದೆ ಇದ್ದರೆ ಅವ್ರೇನಕ್ಕೆ ಜಗಳ ಆಡ್ತಾರೆ? ಎಲ್ಲ ಕರೆಕ್ಟಾಗಿದ್ದರೆ ಅವ್ರೇನಕ್ಕೆ ಜಗಳ ಆಡ್ತಾರೆ? ಆ ಕಡೆಯಿಂದ ಏನಾದ್ರು ಬಂದಾಗ್ತಾನೆ ಈ ಕಡೆಯಿಂದ ಜಗಳ ಆಗುತ್ತೆ. ಅವರು ಒಳ್ಳೆಯವರಾಗಿದ್ದಾಗ ಅವರು ಒಳ್ಳೆಯವರಾಗಿರ್ತಾರೆ. ಬಿಗ್ ಬಾಸ್ ಮನೇಲಿ ಇದ್ದಾರಲ್ವಾ, ಬಿಗ್ ಬಾಸ್ ಮುಗಿದ ತಕ್ಷಣ ಜಗಳ ನಿಲ್ಲುತ್ತಾ ನಿಲ್ಲಲ್ಲ? ಜಗಳ ನಿಂತು ನಿಲ್ಲಿಲ್ಲ ಅಂದರೂ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ, ಅವರೇ ವಿನ್ ಆಗಬೇಕು, ಅವರೇ ಇಷ್ಟ. ಲೇಡಿನೇ ವಿನ್ ಆಗ್ಬೇಕಂತ ಇದ್ದಾರೆ. ಸಂಗೀತ ವಿನಯ್ ಜಗಳ ನಿಲ್ಲುತ್ತಾ ನಿಲ್ಲಲ್ಲ? ಅಯ್ಯೋ, ಬಸ್ ಹೋಗ್ಬಿಡ್ತು ನೋಡಿ. ಹೋಗ್ಲಿ ಬಿಡಿ, ಅದು ಬಸ್ ಇನ್ನೊಂದು ಬಸ್ ಬರ್ತಲ್ಲ. ಸರಿ, ನಿಂದೇನೋ ಬಾಯ್. ಅವ್ರದ್ದು ಗೊತ್ತಿಲ್ಲ. ಗೊತ್ತಿಲ್ವಾ? ಬಿಗ್ ಬಾಸ್ಗೆ ಬೆಂಕಿ, ಬಿಗ್ ಬಾಸ್ಗೆ ಬೆಂಕಿ ಇದಾರಲ್ವಾ ತನಿಷಾ? ತನಿಷಾನ ಅವ್ರ ಆಟ ಅವರು ಆಡ್ತಾ ಇದ್ದಾರೆ. ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರಾ? ನಿನ್ನೆ ನೋಡಿದ್ರ? ನಿನ್ನೆ ನಾನು ಹೋಗೋದು ಲೇಟ್ ಆಯ್ತಾ? ಆಡ್ತಿದ್ದೆ. ಇವರಿದಾರಲ್ವಾ ಸಂಗೀತ, ಇದು ಕನ್ನಡದ ಪ್ರೇಮ ಮೈಕಲ್ ಜಾಕ್ಸನ್. ಹಾಂ, ಅವ್ರು ಹೆಂಗೆ ಆಡ್ತಾ ಇದ್ದಾರೆ? ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ, ಎಲ್ಲ ಆಡ್ತಾರೆ. ಆಟದ ಬಗ್ಗೆ ನಾವು ಹೇಳ್ತಲ್ಲ, ವಿನ್ನರ್ ಬಗ್ಗೆ ಕೇಳಿದ್ರೆ ವಿನ್ನರ್ ಬಗ್ಗೆ ಹೇಳ್ತಾ ಇದ್ದೀವಿ. ವಿನ್ನರು ವಿನಯ್ ಅಂತೀರಿ? ವಿನ್ನರು ವಿನಯ್. ಹೌದು, ಇನ್ನಾಗಲೇಬೇಕು, ಇನ್ನಾಗಲೇಬೇಕಂತ ಇದ್ದಾರೆ. ಇವ್ರು ಓಟು ವಿನಯ್ಗೆ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ವಿನಯ್ ಮೇಲೆ ನಮ್ಮ ಕಡೆಯಿಂದ ಅವ್ರಿಗೆ ಹಾಕಿ ಒಳ್ಳೇದಾಗಿ. ಎಲ್ಲರೂ ಓಟು ವಿನಯ್ಗೆ ಹಾಕ್ಬೇಕಂತ ಹೇಳ್ತಾ ಇದ್ರು. ಇವ್ರನ್ನ ಅದಕ್ಕೆ ಕೇಳ್ಕೊತಾ ಇದ್ದಾರೆ, ವಿನಯ್ ಗೆಲ್ಲಿಸ್ರಿ ಅಂತ ಇದ್ದಾರೆ. ಗೆಲ್ಬೇಕು, ಆಟ ಆಡೋದು ಗೆಲ್ಲಬೇಕು. ಗೆಲ್ತಾರೆ ಬಿಡಿ. ನೀವು ಹೇಳೋದು ನಿಮ್ಮಂತರ ಫ್ಯಾನ್ಸ್ ಇದ್ರೇ ಮತ್ತೆ ಮುಂದೆ ಹೋಗೋದಲ್ವಾ? ಖಂಡಿತ. ಸುದೀಪ್ ಸರ್ ಯಾವ ಥರ ಇಡಿಸ್ಕೊಡ್ತಾರೆ? ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಇಲ್ಲ, ವಾರ ವಾರ ಗೆದ್ಮಿಟ್ಟು ಇದೆ ಜಡ್ಜ್ಮೆಂಟ್ ಎಲ್ಲ ಚೆನ್ನಾಗಿರ್ತಾ? ಅವ್ರೆಲ್ಲ ನೋಡಿ ತೂಕ ಮಾಡೇ ಕೊಡೋದು ಮೇಡಮ್. ಅವ್ರ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದು ಮಾಡಲೇಬೇಕು ತಾನೆ. ಮಾಡಲೇಬೇಕು. ಹೌದು. ಹೇಳಿ, ಇನ್ನೊಂದು ಹೇಳಿ. ನಿಮ್ಮ ಹೆಸರು? ಮಹೇಶ್. ಓಕೆ, ಚೆನ್ನಾಗಿ ಮಾತಾಡೋದು. ಸಾಕಾ? ಹಾಂ, ಓಟ್ ಬಾ ವಿನಯ್. ಡ್ರೋನ್ ಪ್ರತಾಪ್ ಕಣ್ಣೀರಿಗೆ ಸಿಂಪತ್ ಆದ್ರ ಏನಾದ್ರು ಟಾಸ್ ಅಂದ್ರೆ ಟಾಸ್ ಆಡ್ತಾ ಇಲ್ಲ, ಏನಿಲ್ಲ. ಮನೇಲಿ ಒಂಥರ ಸೈಲೆಂಟ್ ಆಗಿ ಮುಖವಾಗಿದ್ದಾರೆ. ಡೆಫಿನೆಟ್ಲಿ ಅವರು ಡ್ರೋನ್ ಹೆಂಗೆ ಫ್ಲಾಪ್ ಆಯಿತು, ಅವರು ಫ್ಲಾಪ್ ಆಗ್ತಾ ಇದೆ. ಅಲ್ಲ, ಈ ಹೊರಗಡೆ ಡ್ರೋನ್ ಹಾರಿಸಿದ್ರು, ಕಾಗೆ ಹಾರಿಸಿದ್ರು ಅಂದ್ರು. ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಹಾರಿಸೇ ಬಿಟ್ರು. ಇಲ್ಲಿ ಡ್ರೋನ್ ಹಾರಿಸಿದ್ರು ಅದಕ್ಕೆ ಹಾಗೇನೆ, ಯಾರು ಏನು ವಿಷಯ ಅಂತ ಇಲ್ಲ. ಸೊ ಅವ್ರು ಅವರಾಗಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಅನೇಕ ಹಳ್ಳಿಯವರು, ನಾಟಕದವರು ಆಡ್ತಾ ಇರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆಲ್ಲ ಸೆಮಿಫೈನಲ್ಸ್ಗೆ ಬರೋದು. ತುಕಾಲಿ ಸಂತೋಷ್ ಕಾಮಿಡಿ ವರ್ಕ್ ಆಗುತ್ತಾ? ಆಗ್ತಾ ಇರೋದಕ್ಕೆ ಇಲ್ಲಿ ತನಕ ಬಂದಿದ್ದಾರೆ ಅನ್ಕೊಂಡಿದ್ದೀವಿ. ಇವರಿಗೆ ಒತ್ತೂರು ಸಂತೋಷ ಹಳ್ಳಿ, ಅವರು ಅವರಾಗಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಆಟಿಟ್ಯೂಡ್ ಆಗಿದ್ದಾರೆ. ಬಿಗ್ ಬಾಸ್ ಬಾಲ್ಕನಿಯಿಂದ ಕೆಳಗೆ ಬಂದ್ರೆ ಚೆನ್ನಾಗಿ ಆಡ್ಬೋದೇ. ಯಾರು? ವರ್ತೂರು ಸಂತೋಷ. ಬಿಗ್ ಬಾಸ್ಗೆ ಬೆಂಕಿ
ಬಾಸ್ಗೆ ಬೆಂಕಿ ಒಂಥರ ಚಳಿ, ಇವಾಗ ಚಳಿಗಾಲ ಅಲ್ವಾ, ಯಾವ ಥರ ಇದೆ ಕಾವ್ ಥರ ಇದೆ. ಬಿಗ್ ಬಾಸ್ಗೆ ಕಾವ್ ಥರ ಇದೆ. ಯಾವ ಥರ ಇದೆ. ಇವರಿದಾರಲ್ವಾ ಕನ್ನಡದ ಪ್ರೇಮ ಮೈಕಲ್. ಮೈಕಲ್ ಇಸ್ ಅ ಟಫ್ ಕಾಂಪಿಟೇಟ್. ನೋಡೋಣ ಹೆಂಗಾಗುತ್ತೆ ಅಂತ. ಯಾಕಂದ್ರೆ ತುಂಬಾ ದಿವಸದಿಂದ ಇರೋರು ಇದಾರಲ್ವಾ, ನೋಡೋಣ. ಅಮ್ಮ ನಿಮ್ಗೆ ಒಂದು ಮಾತು ಹೇಳ್ತೀನಿ, ನೀವು ದೊಡ್ಡವರಾಗಿದ್ದೀರಿ. ನಿನ್ನೆ ಡ್ರೋನ್ ಪ್ರತಾಪ್ಗೆ ಒಂದು ನಿನ್ನೆ ನೋಡಿದ್ರಲ್ವಾ, ಗುರುಜಿ ಹೇಳಿದ್ರು ತಂದೆ ತಾಯಿಯಿಂದ ಹೋದ್ರೆ ನರಕ ಅನ್ಕೋಬೇಕಂತ, ದೂರ ತಂದೆ ತಾಯಿಯಿಂದ ದೂರ ಇದ್ರೆ ನೀವು ಒಳ್ಳೆಯವನಾಗ್ತೀವಿ ಅಂತಂದ್ರೆ. ಹುಟ್ಟಿ ತಾಯಿ ತಂದೆಯಿಂದ ದೂರ ಬಿಟ್ಟು ಇರೋಕ್ಕಾಗುತ್ತಾ ಹೇಳಿ? 3 ವರ್ಷ ಬಿಟ್ಟಿದ್ದೆ ಮನಾರ ಆಗ್ಬಿಟ್ಟಿದೆ ಈಗ. ಅದು ಹೇಳಕ್ಕಾಗಲ್ಲ, ಅವ್ರವ್ರ ಹಣೆ ಬರ ತಕ್ಕಂಗೆ ನಾವು ಯಾರು ಅದ್ರ ಬಗ್ಗೆ ಮಾತಾಡಕ್ಕೆ ಗೊತ್ತಿಲ್ಲ. ನೋಡೋಣ, ಭಗವಂತ ಇದ್ದಾಗ ಅವ್ನ ಜೀವನದಲ್ಲಿ ಆಗತ್ತೆ. ಇಲ್ಲಿ ತನಕ ಇಷ್ಟು ಫೇಮಸ್ ಆಗಿದ್ದಾನೆ, ಮುಂದೆ ತಂದೆ ತಾಯಿಗೂ ಭಗವಂತನೇ ನೋಡ್ಕೊಳ್ತಾರೆ. ಸಡನ್ನಾಗಿ ಆ ಥರ ಹೇಳ್ಬಿಟ್ರು, ಎಲ್ಲರಿಗೂ ಒಂಥರ ಬೇಜಾರು ಆಗಿಬಿಡ್ತು. ಗೊತ್ತಿಲ್ಲ ಯಾರು ಯಾರ್ದು ಏನು ಅಂತ ಗೊತ್ತಿಲ್ವಲ್ಲ. ಲೆಟ್ಸ್ ವಾಚ್ ಅಂಡ್ ವೇಟ್ ಅಂಡ್ ವಾಚ್. ಸುದೀಪ್ ಸರ್ ಯಾವ ಥರ ಇಟ್ಕೊಳ್ತಾರೆ? ಸುದೀಪ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವ್ರಿಗಾಗೆ ನೋಡೋದು ಬಿಗ್ ಬಾಸ್ನ. ವಯಸ್ಸಾದ್ರೂ ಸುದೀಪ್ ಸರ್ ಡ್ಯಾನ್ಸ್ ನೋಡ್ರಿ ಎಷ್ಟು ಜನ ಇದ್ದಾರೆ ಅಲ್ವಾ? ರಾಕ್ಸ್. ಎಲ್ಲ ಇದ್ದಿತ್ತು. ತನಿಷ ಬಿಗ್ ಬಾಸ್ಗೆ ಬೆಂಕಿ, ಅವ್ರು ಹೆಂಗೆ ಆಡ್ತಾ ಇದ್ದಾರೆ? ತನೀಶ್ ಅವರು ಬೇರೆ ಥರ ಅವ್ರ ವ್ಯಕ್ತಿನೇ, ಆದರೆ ಅವರು ಸ್ವಲ್ಪ ಬುದ್ಧಿ ಓಡಿಸಿದ್ರೆ ಗೆಲ್ಲೋ ಚಾನ್ಸ್ ಸಿಗುತ್ತೆ ಅವ್ರಿಗೆ. ಇದೆ. ಆಡ್ತಾರೆ, ನಾವು ನೋಡ್ಬೇಕು. ಮೈಕಲ್ ಕನ್ನಡಿಗರ ಪ್ರೇಮಿ. ಮೈಕಲ್ ಅವರು ಕನ್ನಡ ಮಾತಾಡೋಕ್ಕೆ ಎಲ್ಲ ಕನ್ನಡಿಗ ಆಗೋ ಥರ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ಅವರು ಚೆನ್ನಾಗಿ ಆಡ್ತಿದ್ದಾರೆ ಗೇಮು, ತಲೆ ಚೆನ್ನಾಗಿ ಓಡಿಸ್ತಿದ್ದಾರೆ. ಅವರು ಒಂದು ಪಕ್ಷ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸಂತು ಪಂತು ಸಂತು ಬಂದು ಅವ್ರು ಕಾಮಿಡಿ ಮಾಡ್ಕೊಂಡೇ ಬಂದ್ಬಿಡ್ತಾರೆ ಅವರು. ತುಕಾಲಿ ಸಂತು. ತುಕಾಲಿ ಬಂದವರು ಕಾಮಿಡಿ ಮಾಡ್ಕೊಂಡೇ ಬಂದ್ಬಿಡ್ತಾರೆ. ಜನ ಎಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನ, ಬರ್ತಾರೆ. ಪಂತು ಅದೇ ರೈತರ ಮಗ ಹಳ್ಳಿತಾರೆ. ಅವರು ವರ್ತೂರವ್ರು ಅವ್ರಿಗೆ ಫ್ಯಾನ್ಸ್ ಬೇಜಾನಿದ್ದಾರೆ. ಅವರು ಒಂದು ಪಕ್ಷ ಬಂದರೂ ಡ್ಯಾನ್ಸ್ ಬೇಜಾನಿದ್ದಾರೆ ಅಂತ ತಕ್ಷಣ ಬಿಗ್ ಬಾಸ್ ನಲ್ಲಿ ಆಟನೇ ಆಡ್ತಾ ಇಲ್ಲ, ಬರೀ ಅಂತಿಮ ಮೇಲೆ ಕುತ್ಕೊಂಡು ಬರೀ ಅಲ್ಲೇ ಬರ್ತಿದ್ದಾರೆ. ನಿನ್ನೆ ಅನೌನ್ಸ್ ಮಾಡಿದಾರಲ್ಲ, ಇನ್ಮೇಲಿಂದ ಮಾತಾಡ್ತೀನಿ ಆಟಾಡ್ತೀನಿ. ಅವಾಗಲೂ ಹಂಗೆ ಹೇಳಿದ್ರು, ಇನ್ನೇನಿಂದ ಈಗ ಇವಾಗ ಹೇಳಕ್ಕಾಗಲ್ಲ, ಈ ಕೊನೆ ಸರಿ ಮಾತು ನೆರವೇರ್ಬೋದು, ಹೇಳಕ್ಕಾಗಲ್ಲ. ಗುರೂಜಿ ನಿನ್ನೆ ಡ್ರೋನ್ ಪ್ರತಾಪ್ಗೆ ಒಂದು ವಿಷಯ ಹೇಳಿದ್ರು, ತಂದೆ ತಾಯಿ ಇಂತ ಹೋದ್ರೆ ನೀನು ನರಕದಾಗ ಅನ್ಕೊಂತೀಯ, ತಂದೆ ತಾಯಿ ದೂರ ಇರ್ಬೇಕಂತ ಹೇಳ್ತಾ ಇದ್ದಾರೆ. ತಂದೆ ತಾಯಿ ಬಿಟ್ಟು ದೂರ ಇರೋಕ್ಕಾಗುತ್ತೆ ಅವ್ರಿಗೆ? ಯಾರಿಂದಲೂ ಆಗಲ್ಲ. ತಂದೆ ತಾಯಿ ಅವ್ರಿಗೆ ಪ್ರಾಣ ಇರುತ್ತೆ ಅವ್ರ ಜೊತೆ. ಅಲ್ಲ ಗುರೂಜಿ ಆ ಥರ ಹೇಳ್ಬಿಟ್ರು, ಹಾಂ, ತಂದೆ ತಾಯಿ ಬೇಕಾದ್ರೆ ನರಕದಾಗ ಅನ್ಭವಿಸ್ಕೊಂತೀಯ, ನೀನು ದೂರ ಇದ್ರೆ ಒಳ್ಳೆಯವನಾಗ್ತೀಯ ಅಂತ ಹೇಳಿ. ಗುರುಜಿ ಅವ್ರು ಹೇಳ್ತಾ ಇದ್ದಾರೆ. ಗುರೂಜಿ ಮಾತು ನಂಬ್ಕೊ ಅಂದ್ರೆ ನಂಬಾರ್ದು. ಅದು ಏನೋ ಗೊತ್ತಿಲ್ಲ, ಗುರುಜಿ ಮಾತು ನಂಬಬೇಕು. ಅದೇನೋ ಅದ್ರ ಬಗ್ಗೆ ಅಲ್ಲ ಹುಟ್ಟಿದ ತಾಯಿ ತಂದಿನಿಂದ ದೂರ ಇರ್ಬೇಕು ಮಗ ಅಂತ ಇದ್ದಾರೆ, ಅದು ಯಾವ ಥರ ಗುರೂಜಿ? ಗುರುಜಿಗೆ ಕೇಳಬೇಕು. ಗುರೂಜಿ ಅವ್ ಗುರೂಜಿ ಹೇಳಿದರು. ನಿಮ್ಮ ಓಟ್ ಯಾರಿಗೆ? ಹಾಂ, ನಿಮ್ಮ ನಮ್ಮ ಓಟು ಪ್ರತಾಪ್. ಡ್ರೋನ್ ಪ್ರತಾಪ್ಗೆ. ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರು. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ? ಸುದೀಪ್ ಸರ್ ಬಿಗ್ ಬಾಸ್ ಯಾವ ಥರ ನಡೆಸ್ಕೊಡ್ತಾರೆ ಅವರು? ಎಲ್ಲ ಸ್ಟೇಜ್ ಮೇಲೆ ಬಂದ ತಕ್ಷಣನೇ ಒಬ್ಬೊಬ್ರಿಗೆ ಆನ್ಸರ್ ಕೊಡ್ತಾ ಇರ್ತಾರಲ್ಲ. ಸುದೀಪ್ ಸರ್ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಬಿಡಿ. ಅವ್ರು ಬೇರೆ ಲೆವೆಲ್ ಅಂದರೆ ಬೇರೆ ಲೆವೆಲ್, ಬೇರೆ ಲೆವೆಲ್ ಅಂದರೆ ಬೇರೆ ಲೆವೆಲ್. ಅವ್ರ ಮಾತುಗಳಲ್ಲೇ ಫುಲ್ಲು ಫ್ಯಾನ್ಸ್ಗಳೆಲ್ಲ ಬೆಚ್ಚಿಗೆ ಬೀಳ್ತಾರೆ. ಅವರು ಯಾಂಕರಾಗಿ ಚೆನ್ನಾಗಿ ಮಾತಾಡ್ತಾರೆ ಅವರು. ಮಾತಾಡ ಮಾಡ್ತಾರೆ ಅವರು. ಅವ್ರ ಜಜ್ಮೆಂಟ್ ಎಲ್ಲ ಚೆನ್ನಾಗಿರುತ್ತಾ? ಚೆನ್ನಾಗಿದೆ. ಅವ್ರ ಮಾತೇ ಇಲ್ಲ, ಮಾತಾಡೋಕ್ಕಿದೆಯಲ್ಲ. ಅವ್ರ ಕೆಲಸ ಏನಿದೆ ಕರೆಕ್ಟಾಗಿ ಮಾಡ್ತಾರೆ ಅಷ್ಟೇ. ಡ್ರೋನ್ ಪ್ರತಾಪ್ ಇದಾರಲ್ಲಮ್ಮ, ಅವ್ರು ಹೆಂಗೆ ಆಗ್ಬೋದು? ಅವರು ಚೆನ್ನಾಗಿ ಆಡ್ತಿದ್ದಾರೆ, ಆದರೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸ್ತಿಲ್ಲ ಅನ್ಸುತ್ತೆ. ನಿನ್ನೆ ಎಪಿಸೋಡ್ ನೋಡಿದ್ರೆ ಗುರೂಜಿ ಆ ಥರ ಹೇಳಿದ್ಮೇಲೆ ಯಾವ ಥರ ಇರ್ತಪ್ಪ? ತಂದೆ ತಾಯಿಯಿಂದ ಅವ್ರು ಕರ್ಕ ಇತ್ತು ಅನ್ಸುತ್ತೆ, ಯಾಕಂದ್ರೆ ಅವ್ರ ಮಗಳೇ ಬೇಜಾರಲ್ಲಿತ್ತು. ಅಂದ್ರೆ ಇವಾಗ ಖುಷಿಯಾಗಿತ್ತು, ಬಂದು ಎಲ್ಲರೂ ಚೆನ್ನಾಗಿ ಮಾತಾಡ್ತಿದ್ರು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ಬಟ್ ಅದು ಹೇಳ್ಬಾರ್ದಿತ್ತು ಅನ್ಸುತ್ತೆ, ಯಾಕಂದ್ರೆ ಏನೇ ಒಂದು ಮುಂದೆ ಆಗೋದನ್ನ ಮೊದಲೇ ತಿಳ್ಕೊಂಡ್ರೆ ನಮ್ಗದು ಮೈಂಡಲ್ಲಿ ಇಟ್ಬಿಡುತ್ತೆ. ಅಯ್ಯೋ ಹಿಂಗಾಗತ್ತೇನೋ ಅನ್ನೋದ್ರಲ್ಲಿ ಇರೋ ಖುಷಿನ ಕಳ್ಕೊಂಡಂಗಾಗುತ್ತೆ. ಅಲ್ಲ ತಂದೆ ತಾಯಿಯಿಂದ ಹೋಗಿ ನರಕ ಅನ್ಭವಿಸ್ತೀಯ, ನೀನು ಒಬ್ಬಟ್ಟೆ ಇದ್ರೆ ನೀನು ಗೆಲ್ತೀಯ ಅಂತಂದು ಅದು ಯಾವ ಥರ ಸರಿ, ಯಾವ ಥರ? ನಾವು ತಂದೆ ತಾಯಿಯಿಂದ ಹೋದ್ರೆ ಯಾರೇನು ಹಾಳಾಗಿಲ್ಲ ಅಲ್ವಾ? ನಾವು ಉದ್ಧಾರನೇ ಆಗಿದ್ವಿ. ತಂದೆ ತಾಯಿನ ಬಿಟ್ಟು ಇಷ್ಟು ದಿನ ಪಾಪ ಮ್ಯಾಲೆ ಬೀಳಿಲ್ಲ, ಸದ್ಯ ಹೋಗ್ಲಿ ಬಿಡಿ. ತಲೆಗೆ ಬಿದ್ದಿದ್ರೆ ಏನು ಮಾಡಬೇಕು? ನಿನ್ನ ಲಕ್ಕಿ ಬಿಡೋದು, ತಲೆಗೆ ಬಿದ್ದು ತಲೆನೇ ಮಾಡೋದು. ನೆಕ್ಸ್ಟ್ ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ?
ತುಂಬ ಅವರೆಲ್ಲ ಜಡ್ಜ್ಮೆಂಟ್ ಎಲ್ಲ ಚೆನ್ನಾಗಿರುತ್ತಾ? ಬೆಂಕಿ ಬಿಗ್ ಬಾಸ್ಗೆ ಬೆಂಕಿ ಇದಾರಲ್ವಾ ಅವರು ಅವರು ಆಡ್ತಾ ಇದ್ದಾರೆ, ಆಡಲ್ಲ ಅಂತಿಲ್ಲ. ಬಟ್ ನಂಗೆ ಸಂಗೀತ ಇಷ್ಟ. ಸಂಗೀತನ ಗೆಲ್ಬಹುದು. ಡ್ರೋನ್ ಪ್ರತಾಪ್ ಇದ್ರೆ ಅವ್ರು ಹೆಂಗ್ ಆಡ್ತಾ ಇದ್ದಾರೆ? ಅವರು ಸ್ವಲ್ಪ ಅವರು ಇದರಿಂದ ಅವ್ರೇನು ಅಷ್ಟು ಸ್ಟ್ರಾಂಗಾಗಿ ಆಡ್ತಾ ಇಲ್ಲ. ಸ್ಟ್ರಾಂಗಾಗಿ ಆಡ್ತಾ ಇರೋದು ಇವರೇ. ಸಂಗೀತ ಕಾರ್ತಿಕ್ ಸ್ಟ್ರಾಂಗಾಗಿ ಆಡ್ತಾ ಇರೋದು. ಅವರು ಆಡ್ತಾರೆ ವಿಜಯ್ ಅವರು. ಆದರೆ ಎಲ್ಲರಿಗಿನ ಇವರು ಹೆಂಗ್ಸ್ ಬರಬೇಕು. ಹೋದ್ ಸಲ ಸುರ್ತಿ ಮೇಡಮ್ ಬಂದಿದ್ರು, ಈ ಸಲ ಸಂಗೀತ. ಯಾಕಂದ್ರೆ ಹೆಂಗ್ಸು 7-8 ವರ್ಷದಿಂದ ಬಂದಿದೆ. ಅಷ್ಟು ಇವ್ರು ಬರಬೇಕು ಹೆಂಗ್ಸು ಬರ್ಬೇಕಂತ. ಡ್ರೋನ್ ಪ್ರತಾಪ್ ನಿನ್ನೆ ನೋಡಿದ್ರೆ ಬಿಗ್ ಬಾಸ್? ನಾನು ನೋಡಿದೆ. ನಿನ್ನೆ ಗುರುಜಿ ಏನು ಹೇಳಿದ್ರು ಅವ್ರಿಗೆ ನೀನು ಅಪ್ಪ ಅಮ್ಮನ ಜೊತೆ ಹೋಗ್ಬೇಡಪ್ಪ ಅಂತ ಹೇಳಿದ್ರು. ಅಪ್ಪ ಅಮ್ಮನ ಜೊತೆ ಹೋದ್ರೆ ಇನ್ನೂ ನಿಮಗೆ ಕಷ್ಟ ಆಗುತ್ತೆ ಅಂದರು. ಅದು ತಂದೆ ತಾಯಿನ ಬಿಟ್ಟಿರೋಕ್ಕಾಗಲ್ಲ. ಅದು ನಾವು ಹೋಗದೆ ಇದ್ದು ಅದು ಬಾಂಧವ್ಯ ಬಿಡೋದು. ಇಷ್ಟು ದಿನ 3 ವರ್ಷ ಬಿಟ್ಟಿದ್ದಾರೆ. ಅದು ಬಿಗ್ ಬಾಸ್ ಮನೇಲಿ ಒಂದಾಗಿದ್ದಾರೆ. ಅದೇ ಬಿಗ್ ಬಾಸ್ ಮನೇಲಿ ಅಪ್ಪ ಅಮ್ಮನ ಜೊತೆಗೆ ಹೋಗ್ಬೇಕು. ಅದು ನಾವು ಒಪ್ಪಲ್ಲ. ಅದು ಏನೇ ಆಗಲಿ, ಯಾವ ದೋಸನಾರೇ ಇರಲಿ, ಅಪ್ಪ ಅಮ್ಮನ ಜೊತೆ ಹೋಗ್ಲೇಬೇಕು. ಅಲ್ಲ, ಗುರುಜಿ ಹೇಳಿದ ನಮ್ಮ ಮಾತು ನಂಬುತ್ತೀರಾ? ನಂಬ್ತೀವಿ. ಆದರೆ ನಾವು ಈ ವಿಚಾರದಲ್ಲಿ ನಂಬಲ್ಲ. ಅಪ್ಪ ಅಮ್ಮನ ವಿಚಾರದಲ್ಲಿ ನಂಬಲ್ಲ. ಬೇರೆ ಎಲ್ಲ ವಿಚಾರದಲ್ಲೂ ನಂಬ್ತೀವಿ, ಇದ್ರಲ್ಲಿ ನಂಬಲ್ಲ. ಹುಟ್ಟಿದ ತಾಯಿ ತಂದೆ ಯಾರು ಹಿಂದೆ ಹೋಗಿ ನಾವು ಹಾಳಾಗಿಲ್ಲ, ಒಳ್ಳೇದೇ ಮಾಡ್ತೀವಿ. ತಾಯಿ ಹಿಂದೆ ಹೋಗಿ ಯಾರ್ಯಾರು ಕೆಲಸ ಆಗಲ್ಲ, ಒಳ್ಳೇದಾಗುತ್ತೆ. ಇವ್ರು ಗುರುಜಿದವ್ರು ಹೇಳಿದ್ರು, ಹಿಂದೆ ಹೋದ್ರೆ ಆ ತಂದೆ ತಾಯಿನ ಸತಿ ಕಟ್ಟಿದ್ರೆ ಹಾಳಾಗ್ತೀವಿ ಅಂತಂದ್ರು. ನರಕದಲ್ಲಿ ಅನುಭವಿಸ್ತೀವಿ ಅಂತ. ಇಲ್ಲ ಅದು ನಾನು ಒಪ್ಪಲ್ಲ. ಅಪ್ಪ ಅಮ್ಮನ ವಿಚಾರದಲ್ಲಿ ನಾನು ಒಪ್ಪಲ್ಲ. ಬಟ್ ಸ್ಟ್ರಾಂಗ್ ಲೇಡಿ ಅಂತ ಸಂಗೀತನೇ ಗೆಲ್ಬೇಕು ಅಂತ. ಯಾಕಂದ್ರೆ ಅವ್ರು ತುಂಬ ಸ್ಟ್ರಾಂಗಾಗಿ ಆಡ್ತವ್ರೆ. ಜನ ಎಲ್ಲ ಅವ್ರನ್ನ ಒಂದೊಂದು ಕಡೆ ಇಟ್ಕೊಂಡು ಅವ್ರು ಅದಕ್ಕೂ ಕುಗ್ಲಿಲ್ಲ. ಏನೋ ಒಳ್ಳೊಳಗೆ ಹತ್ಕೊಂಡು ಸ್ಟ್ರಾಂಗಾಗಿ ಆಡ್ತಾ ಇದ್ದಾರೆ. ಅವರೇ ಗೆಲ್ಬೇಕು. ಯಾರಿಗೆ ಹೇಳಿಲ್ಲ ಏನಿಲ್ಲ. ಅಳು ಬಂದಾಗ ಕ್ಯಾಮ್ರಾ ಮುಂದೆ ಹತ್ಬಿಟ್ಟು ಸುಮ್ಮನಾಗೋದು. ಅವ್ರು ತುಂಬ ಟಾರ್ಗೆಟ್ ಮಾಡ್ಬಿಟ್ರು. ಮನೇಲಿ ಒಬ್ಬಂಟಿ ಮಾಡ್ಬಿಟ್ರು. ಆದರೂ ಅವರೇ ಗೆಲ್ಬೇಕು. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ? ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅವರಂತೂ ಬೆಸ್ಟು. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಯಾಂಕರ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿ ಟಾಂಗ್ ಕೊಡ್ತಾರೆ. ಅವ್ರ ಮಾತು ಹೇಳೋದ್ರಲ್ಲಿ ನಮಗೆಲ್ಲ ಒಂಥರ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅವರಂತೂ ಯಾವುದ್ರಲ್ಲಿ ಹೇಳಷ್ಟೇ ಇಲ್ಲ. ತಪ್ಪೇ ಹುಡ್ಕಂಗಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ. ನಿಮ್ಮ ಹೆಸರಮ್ಮ? ರಾಚಮ್ಮ ರಾಜೇಶ್ವರಿ. 3 ಜನ ನೋಡ್ರಿ. ಅಮ್ಮ ಆಗ್ಬೇಕಂದ್ರೆ ಅಮ್ಮ ಮಗಳು. ಅಮ್ಮ ಚಿಕ್ಕಮ್ಮ. ಅಮ್ಮಗೆ ಚಿಕ್ಕಮ್ಮಗೆ ಮಗಳು ಇವರು. ಡ್ರೋನ್ ಪ್ರತಾಪ್ ಇದಾರಮ್ಮ. ಯಾರ್ಯಾರಮ್ಮ ಹೇಳಿ? 4 ಜನ. ಪ್ರತಾಪ್, ತನಿಷಾ, ಸಂಗೀತ, ಕಾರ್ತಿಕ್. ಡ್ರೋನ್ ಪ್ರತಾಪ್ ನಿನ್ನೆ ನೋಡಿದ್ರ ನಮ್ಮ? ನಿನ್ನೆ ನೋಡಿದ ಹೇಳಿದ್ರೆ ನಮಗೂ ಒಂಥರ ಬೇಜಾರಾಯಿತು. ಗುರೂಜಿ ಒಂಥರ ಸಡನ್ನಾಗಿ ಆ ಮಾತು ಅಂದ್ಬಿಟ್ರು. ನಿಮ್ಗೆ ಯಾವ ಥರ ಅನಿಸುತ್ತಮ್ಮ ಹೇಳಿ? ಮಾಡಿದ್ರು. ತಂದೆ ತಾಯಿಯಿಂದ ಹೋದ್ರೆ ನರಕದಲ್ಲಿ ಅನುಭವಿಸುವಂತೀಯ, ತಂದೆ ತಾಯಿ ಬಿಟ್ಟು ದೂರ ಇದ್ರೆ ನೀನು ಒಳ್ಳೆ ವ್ಯಕ್ತಿ ಆಗ್ತೀಯ ಅಂತಂದ್ರು. ಇಷ್ಟು ದಿನ 3 ವರ್ಷ ಬಿಟ್ಟಿದ್ದೆ ದೊಡ್ಡದಾಗಿತ್ತು. ಅದು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ತಂದೆ ತಾಯಿನ ಮುಖ ನೋಡಿದ್ರು. ಇವಾಗ ಮತ್ತೆ ತಿರ್ಗಿ ಬಿಗ್ ಬಾಸ್ ಮನೆಯಲ್ಲೇ ತಂದೆ ತಾಯಿನ ಬಿಟ್ಟು ದೂರ ಇರ್ಬೇಕಂತ ಇದ್ದಾರೆ. ಆದ್ರೂ ತಂದೆ ತಾಯಿನ ಬಿಟ್ಟು ಒಳ್ಳೇದಾಗುತ್ತೆ. ತಂದೆ ತಾಯಿನ ಬಿಟ್ಟು ದೂರ ಇರ್ಬೇಕನ್ನೋದಿಲ್ಲ ಅಂತ ಫೀಲಿಂಗು ಯಾರಿಗೆ ತಾಯಿ ತಂದೆ ಇರ್ಲಾರ್ದವ್ರಿಗೆ ಎಷ್ಟು ಫೀಲಿಂಗ್ ಆಗುತ್ತೆ ಅಂದರೆ ನಿಜವಾಗ. ಒಬ್ಬರು ಕಾಮೆಂಟ್ ಹಾಕಿದ್ದಾರೆ, ನನಗೂ ತಂದೆ ತಾಯಿ ಇಲ್ಲ, ಬಿಟ್ಟು ಇರೋಕ್ಕೂ ಆಗಲ್ಲ ಅಂತಾರೆ. ನಿಮ್ಗೆ ಯಾವ ಥರ ಅನಿಸ್ತಮ್ಮ? ಮಕ್ಕಳು ಯಾವ ಥರ ಹೇಳಿ? ಪಾಪ ಕಣ್ಣೀರು ಹಾಕ್ಬಿಟ್ರು ಡ್ರೋನ್ ಪ್ರತಾಪ್ ನಿನ್ನೆ. ಯಾರು ವಿನ್ ಆಗ್ಬೇಕಮ್ಮ? ಡ್ರೋನ್ ಪ್ರತಾಪ್ ವಿನ್ ಆಗ್ಬೇಕು. ಅವರು ನಿಮ್ಮ ಓಟು ಡ್ರೋನ್ ಪ್ರತಾಪ್ಗೆ. ಸುದೀಪ್ ಸರ್ ಯಾವ ಥರ ನಿಲ್ಸ್ಕೊಡ್ತಾರಮ್ಮ? ಯಾಂಕರ್ ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ ಸ್ಟೇಜ್ ಮೇಲೆ ಯಾಂಕರ್ ಆಗಿ? ಸಾಟರ್ಡೆ ಸಂಡೇ ಅವರಿಗಾಗಿನೇ ನಾವು ದಿನ ನೋಡ್ತೀವಿ ಬಿಗ್ ಬಾಸ್. ಆದರೆ ಸ್ಯಾಟರ್ಡೆ ಸಂಡೇ ಅಂದರೆ ಯಾವಾಗ ಬರುತ್ತಪ್ಪ? ಯಾಕಂದರೆ ಸುದೀಪ್ ಅವ್ರಿಗೆ ನೋಡಬೇಕು, ಅವ್ರ ಮಾತುಗಳು ಕೇಳಿಸ್ಕೋಬೇಕು. ಆ ಥರ ಅವ್ರ ಜಡ್ಜ್ಮೆಂಟ್ ಎಲ್ಲ ಸಖತ್ತಾಗಿರುತ್ತಾ? ನಮಗೆ ಒಂಥರ ಪಾಠ ಹೇಳ್ದಂಗೆ ಆಗುತ್ತಾ? ನಿಮ್ಮ ಓಟು ಡ್ರೋನ್ ಪ್ರತಾಪ್. ನಿಮ್ಮ ಹೆಸರಮ್ಮ? ಸೂಪರಾಗಿ ಮಾತಾಡೋದು ಇಷ್ಟೇ.